ಬೈರತಿ ಬಸವರಾಜ್ ವಿರುದ್ಧ ಕೊಲೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದೇ ಬಿಕ್ಲು ಶಿವ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆ ಆಗತ್ತಾ ಅನ್ನೋದು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಸಿದ್ಧತೆ ಆಗ್ತಿದೆ. ಬೈರತಿ ಬಸವರಾಜ್ ಅವರ ವಿರುದ್ಧ ಆರೋಪ ಕೇಳಿ ಬಂದಿರುವಂತದ್ದು ಗಂಭೀರವಾದಂತಹ ಕೊಲೆ ಆರೋಪ. ಇಂದೇ ಬಿಕ್ಲು ಶಿವ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆ ಆಗತ್ತಾ ಅನ್ನುವಂಥದ್ದು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಿದೆ. ಈ ಹಿಂದೆ ಕೋಕಾ ಕಾಯ್ದೆ ರದ್ದುಗೊಳಿಸಿದಂತಹ ಹೈಕೋರ್ಟ್ ಹೀಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಂದಾದಂತಹ ಸಿಐಡಿ ಇಂದು ಸಂಜೆ ಒಳಗೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಬೈರತಿ ಬಸವರಾಜ್ ಅವರ ವಿರುದ್ಧ ಗಂಭೀರವಾದಂತಹ ಕೊಲೆ ಆರೋಪ ಕೇಳಿ ಬಂದಿತ್ತು. ಹಿಂದೆ ಆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಸುವಂತಹ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಿದೆ. ಗಂಭೀರವಾದಂತಹ ಕೊಲೆ ಪ್ರಕರಣದ ಒಂದು ಆರೋಪವನ್ನ ಬೈರತಿ ಬಸವರಾಜ್ ಅವರು ಎದುರಿಸ್ತಿದ್ದಾರೆ. ಇವತ್ತೇ ಬಿಕ್ಲು ಶಿವ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆಯಾಗುವಂತಹ ಸಾಧ್ಯತೆ ಇದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಿದೆ. ಈ ಹಿಂದೆ ಕೋಕಾ ಕಾಯ್ದೆಯನ್ನ ಹೈಕೋರ್ಟ್ ರದ್ದುಗೊಳಿಸಿತ್ತು. ಹೀಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿಐಡಿ ಇದೀಗ ಮುಂದಾಗಿರೋ ಅಂಥದ್ದು. ಕೋರ್ಟ್ ಕಟಕಟೆಯಲ್ಲೇ ಬೈರತಿ ಬಸವರಾಜ್ ಅವರ ಭವಿಷ್ಯ ನಿರ್ಧಾರವಾಗುತ್ತೆ. ಬೈರತಿ ಬಸವರಾಜ್ಗೆ ಜಾಮೀನು ಸಿಗುತ್ತಾ ಇಲ್ವಾ ಕೋರ್ಟ್ ನಿರ್ಧಾರ ಮಾಡಬೇಕು. ಚಾರ್ಜ್ ಶೀಟ್ ಸಲ್ಲಿಕೆಯಲ್ಲಿ ತನಿಖಾಧಿಕಾರಿಗಳು ಇದೀಗ ಮಗ್ನರಾಗಿದ್ದಾರೆ. ಹೀಗಾಗಿ ಆಕ್ಷೇಪಣೆ ಸಲ್ಲಿಕೆಗೆ ಸಮಯ ಬೇಕೆಂದು ಮನವಿಯನ್ನು ಕೂಡ ಈ ಕಡೆಯಿಂದ ಮಾಡಲಾಗಿದೆ. ನಾಳೆಗೆ ಆಕ್ಷೇಪಣೆ ಸಲ್ಲಿಸ್ತೇವೆ ಎಂದಿದ್ದಾರೆ SSP ಅವರು. ಆಕ್ಷೇಪಣೆ ಸಲ್ಲಿಸದಿದ್ರೆ ಬಂಧನದಿಂದ ರಕ್ಷಣೆ ನೀಡಿ ಅಂತ ಕೂಡ ಈ ಕಡೆ ಮನವಿ ಮಾಡಲಾಗಿದೆ. ಬೈರತಿ ಪರ ವಕೀಲರು ಅದನ್ನ ಮನವಿ ಮಾಡಿದ್ದಾರೆ. ವಿಚಾರಣೆ 5 ಗಂಟೆಗೆ ಮುಂದೂಡಿದೆ ಈಗ ನ್ಯಾಯಾಲಯ. ಆಕ್ಷೇಪಣೆಯನ್ನ ಸಲ್ಲಿಸದೇ ಇದ್ರೆ ನಮಗೆ ಸಮಯ ಬೇಕು ಅಂತ ಕೇಳಲಾಗಿದೆ. ಜಾಮೀನು ಸಿಗುತ್ತಾ ಇಲ್ವಾ ಕಾದು ನೋಡಬೇಕು. ಬೈರತಿ ಪರ ವಕೀಲರು ಹೀಗೆ ಮನವಿಯನ್ನ ಮಾಡಿದ್ದಾರೆ. ಆಕ್ಷೇಪಣೆಯನ್ನ ಸಲ್ಲಿಸದಿದ್ರೆ ಬಂಧನದಿಂದ ರಕ್ಷಣೆಯನ್ನ ನೀಡಿ ಅನ್ನುವಂಥ ಮನವಿಯನ್ನ ಮಾಡಿದ್ದಾರೆ. 5 ಗಂಟೆಗೆ ಈ ಒಂದು ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡಿರೋ ಅಂಥದ್ದು. ಜಾಮೀನು ಸಿಗುತ್ತಾ ಇಲ್ವಾ ಗಂಭೀರವಾದಂಥ ಕೊಲೆ ಆರೋಪವನ್ನ ಬೈರತಿ ಬಸವರಾಜ್ ಅವರು ಎದುರಿಸ್ತಿದ್ದಾರೆ. ಬಿಕ್ಲು ಶಿವ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಕಲ ಸಿದ್ಧತೆಗಳು ಈ ಕಡೆಯಿಂದ ನಡೀತಿದ್ರೆ ಆ ಕಡೆ ಅವರ ಪರ ವಕೀಲರು ಆಕ್ಷೇಪಣೆಯನ್ನ ಒಂದು ವೇಳೆ ಸಲ್ಲಿಸ್ಲಿಕ್ಕಾಗದೇ ಇದ್ರೆ ಬಂಧನದಿಂದ ರಕ್ಷಣೆ ನೀಡಿ ಅವರಿಗೆ ಅನ್ನುವಂಥ ಮನವಿ ಮಾಡಿದ್ದಾರೆ. ಏನಾಗುತ್ತೋ ಕಾದು ನೋಡಬೇಕು. ಇಲ್ಲಿ ಸಿಗುತ್ತಾ ಇಲ್ವಾ ಬೇಲ್ ಅನ್ನೋದು ಸದ್ಯ ಎಲ್ಲರಿಗೂ ಕುತೂಹಲವನ್ನ ಮೂಡಿಸಿರುವಂಥದ್ದು. ವಿಚಾರಣೆಯನ್ನ ಕೋರ್ಟ್ 5 ಗಂಟೆಗೆ ಮುಂದೂಡಿದೆ.